ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ? ಹಲ್ಲೆಲೂಯಾ. ಚೆನ್ನಾಗಿರ್ಬೇಕಂತೇಳಿ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಆರಿಸಿ ತೆಗೆದುಕೊಂಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಅನೇಕ ವಾರಗಳಿಂದ 2 ವಾರಗಳಿಂದ ಅಪ್ಪವರು ಅನೇಕ ಸತ್ಯಾಂಶಗಳನ್ನು ನಮಗೆ ತಿಳಿಯಪಡಿಸಿದರು. ಓದುವಾರ ಆ ಕಡೆ ವಾರ ನಾವು ಅನೇಕ ವಿಷಯಗಳನ್ನು, ಸಂಗತಿಗಳನ್ನು, ದೇವರ ವಾಕ್ಯಗಳನ್ನು ನಾವು ಅರಿತುಕೊಂಡಂಥವರಾಗಿದ್ದೇವೆ. ಕೇವಲ ಕೇಳುವವರು ಮಾತ್ರವೇ ಆಗಿದ್ದು ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳದೆ ಅದರ ಪ್ರಕಾರವಾಗಿ ನಾವು ನಡೆಯುವವರಾಗುವಾಗ ಮಾತ್ರ ಆಶೀರ್ವಾದ ಎನ್ನುವಂಥದ್ದಕ್ಕೆ ನಾವು ಪಾತ್ರರಾಗುವುದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ಸತ್ಯವೇದ ಪುಸ್ತಕದಲ್ಲಿ ಚರಿತ್ರೆ ಪುಸ್ತಕ ಎಂಬುದಾಗಿ ಕರೆಸಿಕೊಳ್ಳುವಂಥ ಅಪೊಸ್ತಲರ ಕೃತ್ಯಗಳು ಪುಸ್ತಕ, ಶ್ರೀ ಲೂಕನು, ವೈದ್ಯನಾಗಿರ್ತಕ್ಕಂಥ ಲೂಕನು ಬರೆದಿರ್ತಕ್ಕಂಥ ಪುಸ್ತಕ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 6ನೇ ವಚನದಿಂದ 4ರಿಂದ 12 ವಚನಗಳು ಓದಿಕೊಳ್ಳೋಣ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು, ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರವಸ್ತ್ರಧಾರಿಗಳಾದ 2 ಪುರುಷರು ಫಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಒಂದು ವಿಶೇಷವಾದಂಥ ಒಂದು ಚಾರಿತ್ರಾತ್ಮಕ ಘಟನೆಯನ್ನ ಶ್ರೀ ಲೂಕನು, ವೈದ್ಯನಾಗಿರ್ತಕ್ಕಂಥ ಲೂಕನು ಏನು ಮಾಡ್ತಾ ಇದ್ದಾನ್ರಿ? ಬರಿತಾ ಇದ್ದಾನೆ. ವಿಶೇಷವಾಗಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಂಗತಿಯನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ಮನುಷ್ಯನಾಗಿ ಹೊರಟು ಬಂದಿದ್ದಾದ ಮೇಲೆ ಆತನು ತಾನು ಮಾಡಿರ್ತಕ್ಕಂಥ ಒಂದು ಕೆಲಸ ಯಾವುದು ಮಾಡಬೇಕಾಗಿತ್ತು, ಯಾರೂ ಮಾಡಲಾರದಂಥ ಆ ಕೆಲಸವನ್ನ ಆತನು ಮಾಡಿ ಮುಗಿಸಿದಾದ ಮೇಲೆ ಆತನು ಸುಮ್ಮನಿರಲಿಲ್ಲ. ಆತನು ಪುನಃ ನಾನು ಎಲ್ಲಿಂದ ಬಂದಿದ್ದೇನೋ ಅಲ್ಲಿಗೆ ನಾನು ಹೋಗಬೇಕಾಗಿದೆ. ಹಲ್ಲೆಲೂಯಾ. ಆತನ ಎಲ್ಲ ಕಾರ್ಯವನ್ನ ತನ್ನ ಶಿಷ್ಯರಿಗೆ ತಿಳಿಸ್ತಾ ಇದ್ದಾನೆ. ನೀವು ಪವಿತ್ರಾತ್ಮನಲ್ಲಿ ನಿಮಗೆ ಸ್ನಾನವಾಗುತ್ತೆ, ಇನ್ನೂ ಸ್ವಲ್ಪ ದಿವಸದೊಳಗಡೆ ನಿಮಗೆ ಸ್ನಾನವಾಗುತ್ತೆ, ಅದಕ್ಕಾಗಿ ಯೆರೂಸಲೇಮನ್ನು ನೀವು ಬಿಟ್ಟು ಹೋಗದೆ ಇಲ್ಲೇ ಕಾದುಕೊಂಡಿರಿ ಎಂಬುದಾಗಿ ಹೇಳಿದಾಗ ಸ್ವಾಮಿ ಎಲ್ಲಾ ಮಾತುಗಳನ್ನು ಅವ್ರು ಕೇಳ್ತಾ ಇದ್ದಾರೆ. ಸ್ವಾಮಿ, ಇದೇ ವರ್ಷದಲ್ಲಿ ಇದೇ ಕಾಲದಲ್ಲಿ ನೀನು ನಿನ್ನ ರಾಜ್ಯವನ್ನು ಸ್ಥಾಪಿಸ್ತೀಯಾ ಅಂತ ಕೇಳಿದಾಗ ಸ್ವಾಮಿ ಒಂದೇ ಮಾತು ಹೇಳಿದ್ರು. ಏನಂತ ಹೇಳಿ, ದೇವರ ಒಂದು ಕಾಲವನ್ನ, ಅಧಿಕಾರವನ್ನ, ಸಮಯಗಳನ್ನ ತಿಳಿದುಕೊಳ್ಳುವುದು ಅದು ನಿಮ್ಮ ಕೆಲಸ ಅಲ್ಲ. ನಿಮಗೆ ಯಾವ ಒಂದು ಕೆಲಸವನ್ನ ಆತನು ಒಪ್ಪಿಸಿದ್ದಾನೋ ಆ ಕೆಲಸವನ್ನೇ ನೀವು ಮಾಡುವವರಾಗಿ ಇರಬೇಕು. ಕಾಲವನ್ನ, ಸಮಯಗಳನ್ನು ನೀವು ತಿಳಿದುಕೊಳ್ಳಬೇಡ್ರಿ ಎಂಬುದಾಗಿ ಆತನು ಹೇಳಿದಾದ ಮೇಲೆ ಆತನು ಮತ್ತೆ ಹೇಳ್ತಾ ಇದ್ದಾನೆ, ನೀವು ನನಗೆ ಸಾಕ್ಷಿಗಳಾಗಿ ಇರ್ರಿ ಎಂಬುದಾಗಿ. ಹಲ್ಲೆಲೂಯಾ. ಆ ಎಲ್ಲ ಮಾತುಗಳನ್ನು ಹೇಳಿದ ಮೇಲೆ ಅವರು ನೋಡ್ತಾ ಇರಬೇಕಾದ್ರೆ ಯೇಸು ಸ್ವಾಮಿ ಆಕಾಶದ ಒಳಗಡೆಯಿಂದ, ಪರಲೋಕದಿಂದ ಆತನು ಹೊರಟು ಬಂದಂಥ ದೇವರು ಪುನಃ ಆತನು ಪರಲೋಕಕ್ಕೆ ಏರಿ ಹೋಗುವಂಥದ್ದನ್ನು ಇವರು ಕಣ್ಣಾರೆ ಕಾಣ್ತಾ ಇದ್ದಾರೆ. ಎಷ್ಟು ಜನ ಅಂದರೆ ಸುಮಾರು 500ಕ್ಕೂ ಹೆಚ್ಚು ಜನರು. ಎಷ್ಟು ಜನರಿ? 500ಕ್ಕೂ ಹೆಚ್ಚು ಜನರು ಆಕಾಶದೊಳಕ್ಕೆ ಆತನು ಏರಿ ಹೋಗುವಂಥದ್ದನ್ನು ಕಾಣ್ತಾ ಇರಬೇಕಾದ್ರೆ ಈ ಶಿಷ್ಯರು ಅದನ್ನೇ ದೃಷ್ಟಿಸಿ ನೋಡ್ತಾ ಇದ್ದಾರೆ. ಯಾರನ್ನು ದೃಷ್ಟಿಸಿ ನೋಡ್ತಾ ಇದ್ದಾರೆ? ಯೇಸು ಸ್ವಾಮಿ ಆಕಾಶದ ಒಳಗಡೆ ಹೋಗಿರುವಂಥದ್ದನ್ನು ಅವರು ದೃಷ್ಟಿಸಿ ನೋಡ್ತಾ ಇದ್ದಾರೆ. ಆ ಸಮಯದಲ್ಲಿ ಶುಭ್ರ ವಸ್ತ್ರಧಾರಿಗಳಾಗಿರ್ತಕ್ಕಂಥ 2 ದೂತರು ಬಂದು ಕೇಳ್ತಾ ಇದ್ದಾರೆ. ಏನಂತ ಹೇಳಂತಂದ್ರೆ ಅಲ್ಲಿ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ
ನಿಂತಿದ್ದೀರಿ. ಹಲ್ಲೆಲೂಯ. ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನ ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು ಎಂಬುದಾಗಿ. ಹಲ್ಲೆಲೂಯ. ಇವತ್ತಿನ ದಿವಸ ಧ್ಯಾನದ ಅಂಶ ಏನಂತಂದ್ರೆ, ನೀವು ಏನನ್ನ ನೋಡುತ್ತಾ ನಿಂತಿದ್ದೀರಿ, ನೀವು ಏನನ್ನ ನೋಡ್ತಾ ಇದ್ದೀರಿ. ದೇವರು ನಿಮಗೆ ಒಂದು ಕೆಲಸವನ್ನ ಒಪ್ಪಿಸಿದಾಗ, ದೇವರು ನಿಮಗೆ ಒಂದು ಕಾರ್ಯವನ್ನು ನಿಮಗೆ ಒಪ್ಪಿಸಿದಾಗ, ದೇವರು ನಿಮಗಾಗಿ ತನ್ನ ಆಜ್ಞೆಗಳನ್ನ ಆತನು ಇಟ್ಟು ಇದೇ ರೀತಿಯಾಗಿ ನೀವು ನನಗೆ ಸಾಕ್ಷಿಯಾಗಿರಬೇಕು, ಯೆರೂಸಲೇಮಿನಲ್ಲಿಯೇ ನೀವು ಇರಬೇಕು, ನೀವು ನನಗಾಗಿ ಎದುರು ನೋಡುವವರಾಗಿ ಇರಬೇಕಂತೇಳಿ ಎಲ್ಲ ಕಾರ್ಯಗಳನ್ನ ತನ್ನ ಶಿಷ್ಯರಿಗೆ ಹೇಳಿ ಒಪ್ಪಿಸಿದಾದ ಮೇಲೆ ಇವರಾದರೂ ಅಲ್ಲಿಯೇ ನಿಂತುಕೊಂಡು ಯೇಸು ಸ್ವಾಮಿ ಯಾವ ರೀತಿಯಾಗಿ ಹೋದನಲ್ವಾ ಎಂಬುದಾಗಿ ಇವ್ರು ಏನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನೀವು ಇವತ್ತಿನ ದಿವಸ ಏನನ್ನ ನೋಡುತ್ತಾ ನಿಂತಿದ್ದೀರಿ. ಶಿಷ್ಯರಿಗೆ ಆತನು ಒಪ್ಪಿಸಿಕೊಟ್ಟಿರ್ತಕ್ಕಂಥ ಕಾರ್ಯವನ್ನ, ಕೆಲಸವನ್ನ ಅವರು ನೋಡಲಾರದೆ ಏನ್ ಮಾಡ್ತಾ ಇದ್ದಾರೆ, ಅವರು ಯೇಸುವನ್ನೇ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾರೆ ಅವರು? ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಆಕಾಶದೊಳಕ್ಕೆ ಹೋದನು ಅದನ್ನೇ ನೋಡ್ತಾ ಇದ್ದಾರೆ ಹೊರತಾಗಿ ತಿರುಗಿ ಆತನು ಮತ್ತೆ ಬರ್ತೀನಿ ಎಂಬುದಾಗಿ ಹೇಳಿರ್ತಕ್ಕಂಥ ಮಾತುಗಳನ್ನ ಅವರು ತಿಳಿಯಲಾರದೆ ಹೋಗಿದ್ದಾರೆ ಪ್ರಿಯರೇ, ಗ್ರಹಿಸಲಾರದೆ ಹೋಗಿದ್ದಾರೆ. ತಾವು ಇನ್ನು ಏನೆಲ್ಲ ಕಾರ್ಯಗಳನ್ನು ಮಾಡಬೇಕಾಗಿದೆಯೋ ಆ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಪವಿತ್ರಾತ್ಮನ ಬಲ, ಪವಿತ್ರಾತ್ಮನ ಶಕ್ತಿ ನಮಗೆ ಬೇಕು ಎಂಬುದಾಗಿ, ಯೆರೂಸಲೇಮಿನಲ್ಲಿ ನಾವು ಕಾದುಕೊಂಡು ಕುಳಿತುಕೊಂಡು ಇರಬೇಕು ಎಂಬುದಾಗಿ ಅವರು ಗ್ರಹಿಸಲಾರದೆ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೂತರೇ ಇಳಿದು ಬಂದು ಏನ್ ಮಾಡ್ತಾ ಇದ್ದಾರೆ, ಈ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ, ನೀವು ಏನನ್ನ ನೋಡುತ್ತಾ ನಿಂತಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ನೀವು ಏನನ್ನ ನೋಡುತ್ತಾ ನಿಂತಿದ್ದೀರಿ. ಒಂದ್ಸಾರಿ ಯೇಸು ಸ್ವಾಮಿ ಆತನು ಪ್ರಾರಂಭದ ದಿವಸಗಳಲ್ಲಿ ಸೇವೆಗೆ ಬಂದಂತ ಸಮಯದಲ್ಲಿ ಇಬ್ಬರು ಶಿಷ್ಯರು ಆತನನ್ನು ಹಿಂಬಾಲಿಸಿ ನಡೀತಾ ಇದ್ದಾರೆ. ಯಾಕೆ ನಡೀತಾ ಇದ್ದಾರೆ ಅಂದ್ರೆ, ಸ್ಥಾನಿಕನಾದಂಥ ಯೋಹಾನನು ಈತನೇ ಬರಬೇಕಾದಂಥ ಕ್ರಿಸ್ತನು, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಆ ಸ್ವಾಮಿಯನ್ನ ಹಿಂಬಾಲಿಸಿ ಹೋಗ್ತಾ ಇರಬೇಕಾದ್ರೆ ನೀವು ಏನನ್ನ ಹುಡುಕುತ್ತೀರಿ ಅಂತೇಳಿ ಸ್ವಾಮಿ ಕೇಳಿದಾಗ, ಅವಾಗ ರಬ್ಬೂನಿ, ನೀನು ಇಳಿದುಕೊಂಡಿರುವುದು ಎಲ್ಲಿ ಎಂಬುದಾಗಿ ಏನ್ ಮಾಡ್ತಾ ಇದ್ದಾರಂತೆ ಆ ಶಿಷ್ಯರು ಕೇಳಿದಾಗ, ಬಂದು ನೋಡಿರಿ ಎಂಬುದಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ನಾವು ಏನನ್ನ ಎದುರು ನೋಡ್ತಾ ಇದ್ದೇವೆ, ಇವತ್ತಿನ ದಿವಸದಲ್ಲಿ ನಾವು ಏನನ್ನ ನೋಡುತ್ತಾ ನಿಂತಿದ್ದೇವೆ. ಅನೇಕರು ಇವತ್ತಿನ ದಿವಸದಲ್ಲಿ ಲೋಕದಲ್ಲಿ ಜೀವಿಸುವಂತವ್ರು ಎದುರು ನೋಡ್ತಾ ಇರ್ತಾರೆ, ಅಲ್ಲಿಂದ ನನಗೆ ಹಣ ಬರುತ್ತೇನೋ, ಇಲ್ಲಿಂದ ನನಗೆ ಹಣ ಬರುತ್ತೇನೋ, ಅಲ್ಲಿ ನಾನು ನನ್ನ ಜೀವಿತವನ್ನು, ಅಲ್ಲಿಗೆ ಹೋದ್ರೆ ನನ್ನ ಜೀವಿತ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗುತ್ತೇನೋ, ಅಲ್ಲಿಗೆ ಹೋದ್ರೆ ನನ್ನ ಜೀವಿತ ಚೆನ್ನಾಗಿ ಆಗುತ್ತೇನೋ, ಅಲ್ಲಿಗೆ ಹೋದ್ರೆ ನನಗಿರುವಂಥ ಈ ಕಷ್ಟಗಳೆಲ್ಲ ನೀಗಿ ಹೋಗ್ತಾವೇನೋ ಅಂತೇಳಿ ಅನೇಕರು ಎದುರು ನೋಡ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಆದ್ರೆ ಆತ್ಮೀಯ ಜೀವಿತದಲ್ಲಿ ನಾವು ಎದುರು ನೋಡಬೇಕಾಗಿರ್ತಕ್ಕಂಥ ಸಂಗತಿಗಳನ್ನ ಮರೆತು ಹೋದಂಥ ಸ್ಥಿತಿಯಲ್ಲಿ ಇದ್ದಾರೆ. ಕೆಲವೊಬ್ಬರಿಗೆ ದೇವರನ್ನ ಯಾಕೆ ನಂಬಿದೇವು ಅಂತೇಳಿ ಗೊತ್ತಿಲ್ಲ, ಮತ್ತೆ ದೀಕ್ಷಾ ಸ್ನಾನ ತೆಗೆದುಕೊಂಡಿರ್ತಾರೆ, ದೇವ್ರ ಮಕ್ಕಳಾಗಿರ್ತಾರೆ, ಅವ್ರು ಯಾಕೆ ಜೀವಿಸ್ತಾರೆ ಎಂಬುದಾಗಿ ಇರಲಾರದಂಥ ಒಂದು ಸ್ಥಿತಿಯಲ್ಲಿ ಇರ್ತಾರೆ ಪ್ರೇಯರ್. ಮತ್ತೆ ಎಲ್ಲ ಲೋಕಸ್ಥರ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ನೀವು ಲೋಕಸ್ಥರ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿ ದೇವರು ನಮಗೆ ಉಪಯೋಗ ಇಲ್ಲ. ಹಲ್ಲೆಲೂಯಾ. ಲೋಕಸ್ಥರ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ, ಎಲ್ಲ ಲೋಕಕ್ಕೆ ಸಂಬಂಧಪಟ್ಟಂತ ಆಚಾರ ಸಂಪ್ರದಾಯ ಪದ್ಧತಿಗಳನ್ನ ಎಲ್ಲ ಮಾಡುತ್ತಾ ಇನ್ನು ದೇವರಲ್ಲಿ ನಡೆದುಕೊಂಡ್ರೆ ಉಪಯೋಗ ಇಲ್ಲ. ಉಪಯೋಗ ಆಗುತ್ತಾ? ಆಗಲ್ಲ. ಹಲ್ಲೆಲೂಯಾ. ಸಕ್ಕರೆ ಹಾಕಿದ್ರೆ ಏನಾಗುತ್ತೆ? ಚಹಾ ಆಗುತ್ತೆ. ಹಲ್ಲೆಲೂಯಾ. ಒಂದು ಖಾರ ಪುಡಿ, ಮೆಣಸು ಪುಡಿ, ಇನ್ನೂ ಎಲ್ಲ ಪುಡಿಗಳು ಹಾಕಿ ಮತ್ತೆ ಸಕ್ಕರೆನೂ ಅದ್ರ ಜೊತೆಗೆ ಹಾಕಿದ್ರೆ ಆಗುತ್ತೆ? ಆಗಲ್ಲ. ಏನಾಗುತ್ತೆ? ಅದು ಟೀ ಆಗಲ್ಲ. ಹಲ್ಲೆಲೂಯಾ. ಸಿಹಿಯಾಗಿರ್ತಕ್ಕಂಥ ಟೀ ಆಗಲ್ಲ, ಅದು ಒಂದು ವೇಳೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಕಷಾಯ ಆಗಿರ್ಬೋದು. ಹಲ್ಲೆಲೂಯಾ. ಪ್ರೇಸ್ ಗಾಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಿಹಿಯನ್ನ ಕಂಡುಕೊಂಡ ಮೇಲೆ ಬೆಲೆಯುಳ್ಳಂಥ ವಸ್ತುವನ್ನ, ವಜ್ರವನ್ನ, ವೈಡೂರ್ಯವನ್ನ ನಾವು ನೋಡ್ತಾ ಇರ್ತೀವಿ. ಅಗಿಯಲ್ಪಟ್ಟಂತ ಒಂದು ರತ್ನವನ್ನು ನೀನು ಕಂಡುಕೊಂಡ ಮೇಲೆ ನೀನು ಅದಕ್ಕಾಗಿಯೇ ಜೀವಿಸುವಂತ ವ್ಯಕ್ತಿ. ದೇವರು ಹೇಳ್ತಾ ಇದ್ದಾನೆ ಈ ಶಿಷ್ಯರಿಗೆ ಏನಂತ ಹೇಳಂತಂದ್ರೆ, ನೀವು ಯೆರೂಸಲೇಮನ್ನ ಬಿಟ್ಟು ಹೋಗಬೇಡ್ರಿ, ದೇವರು ಆರಿಸಿಕೊಂಡಿರ್ತಕ್ಕಂಥ ಒಂದು ಪಟ್ಟಣ ಎಂಬುದಾಗಿ, ದೇವರ ಪಟ್ಟಣ ಎಂಬುದಾಗಿ ನಾವಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ನನ್ನಲ್ಲಿಯೇ ಇದ್ದು ವಾಸಿಸುವವರಾಗಿ ನೀವು ಜೀವಿಸುವವರಾಗಿ ಇರಬೇಕು ಎಂಬುದಾಗಿ ಶಿಷ್ಯರಿಗೆ ದೂತರು ಹೇಳ್ತಾ ಇದ್ದಾರೆ, ನೀವು ಏನನ್ನ ಎದುರು ನೋಡ್ತಾ ಇದ್ದೀರಿ, ನೀವು ಯಾಕೆ ಆಕಾಶದ ಒಳಕ್ಕೆ ದೃಷ್ಟಿಸಿ ನೀವು ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ಆಕಾಶದ ಒಳಗಡೆ ಯೇಸು ಹೋಗುವುದನ್ನು ನೀವು ಕಂಡಿರೋ ಅದೇ ರೀತಿಯಾಗಿ ಆತನು ಪುನಃ ಇಳಿದು ಬರ್ತಾನೆ.
ಏನ್ ಮಾಡ್ತಾನಂತ ಇಳಿದು ಬರ್ತಾನೆ. ಅದೇ ಎಲ್ಲ ದೇವರನ್ನು ನಂಬಿದ ಮಕ್ಕಳಿಗೆ ಏನಿದೆ ರೀ, ನಿರೀಕ್ಷೆಯ ಒಂದು ಗುರುತು ಪ್ರೇರೆ. ನಾವು ಯಾಕೆ ನಂಬಿದೀವ್ರಿ? ನನ್ನ ದೇವರು ಪುನಃ ನನಗಾಗಿ ಆತನು ಇಳಿದು ಬರ್ತಾನೆ. ನನ್ನ ದೇವರು ನನಗೆ ಪುನಃ ಆತನು ನನಗೆ ವಾಗ್ದಾನ ಮಾಡಿದಂತ ಎಲ್ಲ ಕಾರ್ಯಗಳನ್ನು ಆತನು ನೆರವೇರಿಸಲಿಕ್ಕಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೂತರ ಮಾತುಗಳನ್ನು ಕೇಳಿಸಿಕೊಂಡು ಅವರು ಏನ್ ಮಾಡಿದ್ರಂತೆ, ದೇವದೂತರ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಏನ್ ಮಾಡ್ತಾ ಇದ್ದಾರೆ, ತೆರಳುತ್ತಾ ಇದ್ದಾರೆ ಪ್ರೇರೆ. ನಾವು ಇವತ್ತಿನ ದಿವಸ ಕೆಲವೊಂದು ಅಂಶಗಳನ್ನು ನಾವು ನೋಡೋಣ. ನಾವು ಏನನ್ನ ನಿಜವಾಗಿ ಎದುರು ನೋಡಬೇಕಾಗಿದೆ, ನಾವು ಏನನ್ನ ಎದುರು ನೋಡುತ್ತಾ ನಿಂತುಕೊಳ್ಳಬೇಕಾಗಿದೆ, ನಾವು ಏನನ್ನ ಎದುರು ನೋಡುತ್ತಾ ಜೀವಿಸಬೇಕಾಗಿದೆ ಎಂಬುದಾಗಿ ಸತ್ಯವೇದದ ಪ್ರಕಾರವಾಗಿ ನಾವು ನೋಡುವಾಗ ಪ್ರೇರೆ, ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ತೆಗೆದಿದ್ದೆ ಆದ್ರೆ ಅಲ್ಲಿ 28ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಓದ್ತೀರಾ? 27ನೇ ವಚನದಲ್ಲಿ, ಆಗ ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನ ಕಾಣುವರು. ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಕ್ರಿಸ್ತನನ್ನೇ ಎದುರು ನೋಡುವವರಾಗಿ ಜೀವಿಸುವವರಾಗಿರ್ಬೇಕು. ಯಾರನ್ನ ಎದುರು ನೋಡ್ಬೇಕ್ರಿ? ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಆತನು ಹುಟ್ಟುತ್ತಾನೋ ಎಂಬುದಾಗಿ ಹೇಳಿದ್ರು, ಆತನು ಹುಟ್ಟಿದನಲ್ವಾ, ಪುನಃ ಯೇಸು ಎರಡನೆಯದಾಗಿ ಪುನಃ ಭೂಲೋಕಕ್ಕೆ ಆತನು ಬರಲಿಕ್ಕಿದ್ದಾನೆ, ಮಧ್ಯಾಕಾಶದಲ್ಲಿ ಆತನು ಬರಲಿಕ್ಕಿದ್ದಾನೆ, ಮಹಿಮೆಯಿಂದ ಕೂಡಿದ ಆತನಾಗಿ ಬರಲಿಕ್ಕಿದ್ದಾನೆ, ಬಹು ಲಕ್ಷಾಂತರ ದೂತರೊಂದಿಗೆ ದೂತ ಸೈನ್ಯ ಸಮೇತನಾಗಿ ಆತನು ಬರಲಿಕ್ಕಿದ್ದಾನೆ. ಆತನನ್ನೇ ಎದುರು ನಾವು ನೋಡುವವರಾಗಬೇಕು. ಹಲ್ಲೆಲೂಯಾ. ಆತನು ಜೀವ ಸ್ವರೂಪನಾದ ದೇವರು ಎಂಬುದಾಗಿ, ಆತನು ಆದಿ ಅಂತ್ಯವಿಲ್ಲದ ದೇವರು ಎಂಬುದಾಗಿ, ಎಲ್ಲದಕ್ಕಿಂತಲೂ ಮೊದಲು ಇದ್ದಂಥ ಸೃಷ್ಟಿಕರ್ತನಾದಂಥ ದೇವರು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ನಮಗೇನು ಮಾಡ್ತಾ ಇದೆ, ತಿಳಿಸ್ತಾ ಇದೆ ಪ್ರೇರೆ. ಮೊಟ್ಟ ಮೊದಲನೇದಾಗಿ ದೇವರು ನಂಬಿದಂಥ ಮಕ್ಕಳು ನಾವು ಯೇಸು ಕ್ರಿಸ್ತನನ್ನೇ ಎದುರು ನೋಡುವವರಾಗಿ ಇರಬೇಕಲ್ಲ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಏನಂತ ಹೇಳಂತಂದ್ರೆ, ಮನುಷ್ಯ ಕುಮಾರನ್ ಹೆಂಗ್ ಬರ್ತಾನಂತೆ, ಬಹು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆತನೇನ್ ಮಾಡ್ತಾನೆ, ಮೇಘದಲ್ಲಿ ಬರ್ತಾನೆ. ನಿಮ್ಮ ಕಣ್ಣುಗಳನ್ನು ಎತ್ತಿ ನೋಡಿರಿ, ಆತನು ಮೇಘದಲ್ಲಿ ಬರಲಿಕ್ಕಿದ್ದಾನೆ. ಮೇಘದಲ್ಲಿ ಬರುವ ಆತನು ಮನುಷ್ಯ ಕುಮಾರ ಎಂಬುದಾಗಿ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ಬರೆದಿರುವಂಥದ್ದನ್ನು ಕೂಡ ನಾವು ಇಲ್ಲಿ ನೆನೆಸ್ಕೊಳ್ಬೇಕು ಪ್ರಿಯರೇ. ಮನುಷ್ಯ ಕುಮಾರನು ಮೇಘದಲ್ಲಿ ಬರಲಿಕ್ಕಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಮತ್ತಾಯನ ಬರೆದ ಸುವಾರ್ತೆ ನೀವು ತೆಗೆದು ಇಟ್ಕೊಂಡಿದೆ ಆದರೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಸರಿ ಹುಡುಕೋಣ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸಲಿಲ್ಲವೆಂದು ತಿಳುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಎಲ್ಲ ಸಮಯದಲ್ಲಿ ಕೂಡ ನಾವು ಸಿದ್ಧರಾಗಿ ಇರಬೇಕು. ಕರ್ತನು ಬರುವಂಥ ದಿನ ಅದು ಹೆಂಗಿದೆ ಅಂತೆ, ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರಿಕೆಯಿಂದ ನೀವು ನಿಮ್ಮ ಜೀವಿತವನ್ನು ಜೀವಿಸಬೇಕು. ಕಳ್ಳನು ಮನೆಗೆ ಬರುವಂಥದ್ದು ಒಂದು ವೇಳೆ ಮನೆಯ ಯಜಮಾನನಿಗೆ ಗೊತ್ತಾಗಿದ್ದೇ ಆದರೆ ಆ ಯಜಮಾನನ ಏನು ಮಾಡ್ತಾನೆ, ಮೊದಲದಾಗಿ ತನ್ನ ಮನೆಯನ್ನು ಕಾಯುವುದಕ್ಕಾಗಿ ಪೊಲೀಸರನ್ನು ಏನು ಮಾಡ್ತಾನೆ, ಇರಿಸ್ತಾನೆ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಬರುವ ದಿನ ಒಂದಿದೆ, ಕರ್ತನು ಬರುವ ದಿನ ಒಂದಿದೆ. ಆ ಕರ್ತನು ಬರುವಂಥ ದಿನಕ್ಕಾಗಿ ನೀನು ಎದುರು ನೋಡಬೇಕಾಗಿದೆ. ಕರ್ತನು ಖಂಡಿತವಾಗಿ ತಾನು ಹೇಳಿದ ಹಾಗೆ ಆತನು ಬಂದೇ ಬರುವಂತ ದೇವರಾಗಿದ್ದಾನೆ. ಮೊಟ್ಟ ಮೊದಲನೇದಾಗಿ ಪ್ರಿಯರೇ, ಆತನು ಬಹು ಮಹಿಮೆಯಿಂದಲೂ ಬರ್ತಾ ಇದ್ದಾನೆ, ಬಲದಿಂದಲೂ ಆತನು ಬರ್ತಾ ಇದ್ದಾನೆ. ಆತನು ಬರುವಂಥದ್ದನ್ನ ಇವತ್ತು ಎಷ್ಟು ಜನ ನಾವು ಎದುರು ನೋಡುವವರಾಗಿದ್ದೇವ್ರಿ? ಹಲ್ಲೆಲೂಯಾ. ಅನೇಕರು ಎದುರು ನೋಡ್ತಾ ಇಲ್ಲ. ಅನೇಕರ ಭಕ್ತಿ ಏನಾಗಿದೆ, ತಣ್ಣಗಾಗಿದೆ. ಅನೇಕರ ಏನು ಮಾಡ್ತಾ ಇಲ್ಲ, ದೇವರ ಕಾರ್ಯಗಳನ್ನು ಎದುರು ನೋಡಲಾರ್ದೆ, ದೇವರನ್ನು ಎದುರು ನೋಡಲಾರ್ದೆ ಲೋಕದ ರೀತಿಯಲ್ಲಿ ಜೀವಿಸುವಂಥವರು ಹೆಚ್ಚಾಗಿಬಿಟ್ಟಿದ್ದಾರೆ. ಮತ್ತೆ ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ತಾರೆ, ಮಾಡೋದೆಲ್ಲ ಲೋಕದ ಕಾರ್ಯಗಳು. ನಾವು ಲೋಕದಲ್ಲಿ ಇದ್ದಾಗಲೂ ಕೂಡ ನಾವು ನೋಡ್ತಾ ಇದ್ದೇವೆ, ನೋಹನ ಕುರಿತಾಗಿ ಅವನು ತನ್ನ ಕಾಲದಲ್ಲಿ ಏನಂತೆ, ತಪ್ಪಿಲ್ಲದವನಾಗಿ. ಲೋಕದಲ್ಲಿ ಇರುವಂಥವರೆಲ್ಲರೂ ತಪ್ಪಿ ನಡೆದಿದ್ದಾರೆ, ಆದರೆ ಈ ನೋಹನು ಮಾತ್ರ ತಪ್ಪಿಲ್ಲದವನಾಗಿದ್ದ. ನಾವು ಕೂಡ ಅದರಂತೆ ಇರಬೇಕಂತೇಳಿ ದೇವರು ಏನು ಮಾಡ್ತಾ ಇದ್ದಾನೆ, ಆಸೆ ಪಡ್ತಾ ಇದ್ದಾನೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮೊದಲನೇದಾಗಿ ಕ್ರಿಸ್ತನನ್ನು ನಾವು ಎದುರು ನೋಡಬೇಕು. ಹಲ್ಲೆಲೂಯಾ. ಎಷ್ಟು ಜನರು ಕ್ರಿಸ್ತನನ್ನು ಆತನು ಬಹು ಮಹಿಮೆಯಿಂದಲೂ ಬಲದಿಂದಲೂ ಬರುವಂಥದ್ದನ್ನ ಎದುರು ನೋಡ್ತಾ ಇರ್ತೀರೋ, ಖಂಡಿತವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರು. 25ನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಆ ಸಭೆಯ ಕುರಿತಾಗಿ
ಆ ಸಭೆಯಲ್ಲಿ 5 ಜನ ಬುದ್ಧಿಯುಳ್ಳವರಿದ್ರೆ ಇನ್ನೂ 5 ಜನ ಹೆಂಗಿದಾರೆ? ಬುದ್ಧಿ ಇಲ್ಲದವ್ರಿದ್ದಾರೆ. ಕನ್ನಿಕೆ ಅಂತಂದ್ರೆ ಯಾರು? ಸಭೆನೇ. ಅವರು ಬೇರೆ, ಯಾರು? ಲೋಕಸ್ಥರು ಬೇರೆ, ಅವರು ಕೈ ಬಿಡಲ್ಪಡುವಂಥ ಸ್ಥಿತಿಯಲ್ಲಿ ಇರುವಂಥವ್ರು. ಆದರೆ ನಾವು ನೋಡ್ತಾ ಇದ್ದೇವೆ, ಪರಲೋಕ ರಾಜ್ಯವ ಆರತಿಗಳನ್ನು ತೆಗೆದುಕೊಂಡು ಮೊದಲಿಂಗನನ್ನು ಎದುರುಗೊಳ್ಳುವಂತಕ್ಕೆ ಹೊರಟಂತ 10 ಮಂದಿ ಕನ್ನಿಕೆಯರಿಗೆ ಏನಾಗಿದಂತೆ? ಹೋಲಿಕೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ ನೋಡ್ರಿ ಇಲ್ಲಿ 13ನೇ ವಚನದಲ್ಲಿ, ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿ ಇರಬೇಕು. ಯೇಸು ಕ್ರಿಸ್ತನು ಬರಲಿಕ್ಕಿದ್ದಾನೆ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಆದರೆ ಆತನು ಯಾವಾಗ ಬರ್ತಾನೋ ಅದು ಯಾರಿಗೆ ಗೊತ್ತಿಲ್ಲ, ಅದು ಮರ್ಮವಾಗಿರುವಂಥದ್ದು. ಆದರೆ ಯೇಸು ಹೇಳಿದ್ದಾರೆ, ಲೋಕದಲ್ಲಿ ಇಂತಿಂತಹ ಕಾರ್ಯಗಳು ನಡೆಯುತ್ತೆ ಎಂಬುದಾಗಿ. ಸುನಾಮಿ ಬರುತ್ತೆ ಅಂತ ಹೇಳಿದ್ರು, ಖಂಡಿತ ಸುನಾಮಿ ಬಂತು. ಅಂಟು ರೋಗಗಳು ಬರ್ತವೆ ಅಂತ ಹೇಳಿದ್ರು, ಅಂಟು ರೋಗಗಳು ಬಂದು. ಮತ್ತೆ ನಾವು ನೋಡ್ತಾ ಇದ್ದೀವಿ ಯುದ್ಧಗಳು, ಕಾದಾಟಗಳು, ಒಬ್ಬರಿಗೆ ಕಂಡ್ರೆ ಒಬ್ಬರಿಗೆ ಆಗಲ್ಲ ಅಂತ ಹೇಳಿದ್ರು. ಆ ಎಲ್ಲ ಕಾರ್ಯಗಳಾದ್ರು. ಒಂದೇ ಮನೆಯಲ್ಲಿ ಎಲ್ಲರ ಮಧ್ಯದಲ್ಲಿ ವಿರೋಧ ಎನ್ನುವಂಥದ್ದು ಇರುತ್ತೆ ಎಂಬುದಾಗಿ ಹೇಳಿದ್ರು. ಆ ಎಲ್ಲ ಕಾರ್ಯಗಳನ್ನು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ. ಪ್ರೀತಿ ತಣ್ಣಗಾಗುತ್ತೆ ಎಂಬುದಾಗಿ ನಾವು ನೋಡಿದ್ವಿ. ಆ ಪ್ರೀತಿ ಕಠಿಣ ಕಾಲಗಳು ಬರ್ತವೆ ಎಂಬುದಾಗಿ ಪೌಲನು ಹೇಳಿದ ಹಾಗೆ ಕಠಿಣ ಕಾಲಗಳು ಕೂಡ ಇವತ್ತಿನ ದಿವಸ ಬಂದಿದ್ದಾವೆ ಪ್ರಿಯರೇ. ಎಲ್ಲವುಗಳು ಏನಾಗಿದ್ದಾವೆ? ನೋಡುವಂಥ ಸಮಯದಲ್ಲಿ ಕ್ರಿಸ್ತನ ಬರುವಿಕೆ ಎನ್ನುವಂಥದ್ದು ಸಮೀಪ. ಮತ್ತೆ ನಾವು ನೋಡ್ತಾ ಇದ್ದೇವೆ ಯೆರೂಸಲೇಮು ಮತ್ತು ಇಸ್ರಾಯೇಲ್ ದೇಶದ ಕುರಿತಾಗಿ ಹೇಳ್ತಾ ಇದ್ದಾರೆ. ಇಸ್ರಾಯೇಲ್ ಎನ್ನುವಂಥದ್ದು ಏನಾಗಿದೆ? ಸೆಂಟರ್ ಪಾಯಿಂಟ್ ಏನಾಗಿದೆ? ಬಹಳ ಕೇಂದ್ರೀಯವಾಗಿರ್ತಕ್ಕಂಥ ಒಂದು ದೇಶ ಪ್ರಿಯರೇ. ಇಡೀ ಒಂದು ಏನಂತ ಹೇಳ್ತಾರೆ, ಎಲ್ಲ ದೇಶಗಳು ಇಸ್ರಾಯೇಲನ್ನು ನೋಡ್ತಾ ಇರ್ತವೆ. ಕಾರಣ ಏನಂತಂದ್ರೆ ಇಸ್ರಾಯೇಲಿನಲ್ಲಿ ಆತನ ಏನು ಮಾಡ್ತಾ ಇದ್ದಾನೆ? ತನ್ನ ಪಾದಗಳನ್ನು ಇರಿಸ್ತಾ ಇದ್ದಾನೆ. ಇಸ್ರಾಯೇಲಿನಲ್ಲಿ 3ನೆಯ ಒಂದು ದೇವಾಲಯ ಕಟ್ಟುವಂಥ ಸಮಯದಲ್ಲಿ, ಆ ದೇವಾಲಯದಲ್ಲಿ ಅಸಹ್ಯ ವಸ್ತು ಎನ್ನುವಂಥದ್ದು ಇಡಲ್ಪಡುವಂಥ ಸಮಯದಲ್ಲಿ ಈ ಎಲ್ಲ ಕಾರ್ಯಗಳು ಏನಾಗ್ತವೆ? ನೆರವೇರ್ತವೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ನಾವು ಕ್ರಿಸ್ತನನ್ನೇ ಎದುರು ನೋಡುವವರಾಗಬೇಕು. ಹಲ್ಲೆಲೂಯಾ. ಇಷ್ಟು ದಿವಸ ದೇವರ ಕುರಿತಾಗಿ ಕೇಳಿದರೆ, ಯೇಸು ಸ್ವಾಮಿ ಕುರಿತಾಗಿ ಕೇಳಿದರೆ, ಆತನನ್ನು ಮುಖಾಮುಖಿಯಾಗಿ ಭೇಟಿ ಆಗ್ಬೇಕಂತೇಳಿ ಆಸೆ ಇಲ್ವ ನಿಮಗೆ? ಆತನನ್ನು ಮುಖಾಮುಖಿಯಾಗಿ ಆತನ ಮುಖದರ್ಶನವನ್ನು ನೋಡ್ಬೇಕಂತೇಳಿ ನಿಮಗೆ ಇಷ್ಟ ಇಲ್ವಾ? ಆತನ ಪಾದಗಳಿಗೆ ಮರಿಯಳು ಮುದ್ದಿಟ್ಟ ಹಾಗೆ ಮುದ್ದಿಡಬೇಕಂತೇಳಿ ನಿಮಗೆ ಇಷ್ಟ ಇಲ್ವಾ? ಹಲ್ಲೆಲೂಯಾ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಮೊದಲನೇದಾಗಿ ಕ್ರಿಸ್ತನನ್ನು ನೀವು ಎದುರು ನೋಡ್ರಿ. ಆ ಶಿಷ್ಯರಿಗೆ ದೂತನೇ ಹೇಳಿದ, ನೀವು ಏನನ್ನ ನೋಡುತ್ತಾ ನಿಂತಿದ್ದೀರಿ? ಮೊದಲನೇದಾಗಿ ನಾವು ಕ್ರಿಸ್ತನನ್ನೇ, ಆತನ ಬರೋಣವನ್ನೇ ನಾವು ಎದುರು ನೋಡುವವರಾಗಿ ಇರಬೇಕು. ಮೊದಲನೇ ಬರೋಣ ರಹಸ್ಯ ಬರೋಣ ಎಂಬುದಾಗಿರುತ್ತೆ. 2ನೇ ಬರೋಣ ಬಹಿರಂಗ ಬರೋಣ. ರಹಸ್ಯ ಬರೋಣ, ಈ ಲೋಕದಲ್ಲಿರ್ತಕ್ಕಂಥ ತನ್ನ ನಂಬಿದ ಎಲ್ಲ ಮಕ್ಕಳನ್ನು ದೇವರು ಏನು ಮಾಡ್ತಾನೆ? ತನ್ನ ಬಳಿಗೆ ಕರೆದುಕೊಳ್ತಾನೆ. ಅವರ ಸಂಗಡ ಆತನು ಏನು ಮಾಡ್ತಾನೆ? ಬಹಿರಂಗವಾಗಿ 7 ವರ್ಷಗಳಾದ ಮೇಲೆ ಆತನು ಭೂಲೋಕಕ್ಕೆ ಪುನಃ ಇಳಿದು ಬರ್ತಾನೆ. 1000 ವರ್ಷಗಳ ಕಾಲ ಯೇಸು ಸ್ವಾಮಿ ಭೂಮಿಯ ಮೇಲೆ ಏನು ಮಾಡ್ತಾನ್ರಿ? ರಾಜ್ಯಾಡಳಿತವನ್ನ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಮೊದಲನೇದಾಗಿ ನಾವು ಕ್ರಿಸ್ತನನ್ನೇ ಎದುರು ನೋಡಬೇಕು.